ತಸ್ತಿಕ್ ಅಂತ. ಹಾಗಾಗಿ ಇದು ಮಂಟಪ ಇತ್ತ ಮುಂಚೆ? ಇಲ್ಲಿತ್ತು. ವರ್ಷಕ್ಕೊಂದ್ಸತಿನೋ 5 ವರ್ಷಕ್ಕೊಂದ್ಸತಿ ಜಾಸ್ತಿ ಮಾಡ್ತಾರ ನಿಮಗೆ ಸಂಬಳ? 5,000 ಕೊಡೋದು. ಈ ಈ ಈ 6 ತಿಂಗಳಿಗೆ 30,000 ಹಾಕ್ತಾಯಿದ್ರು ಬ್ಯಾಂಕಿಗೆ. ಈ ದಾರಿ 36 ಹಾಕಿದ್ದಾರೆ. ಈ ವರ್ಷ ಒಂದು ಜಾಸ್ತಿ ಮಾಡಿದ್ದಾರೆ. ಇದು ಎಷ್ಟು ವರ್ಷದ್ದು ಮೂರ್ತಿ? 900 ವರ್ಷದ್ದು. ಬೇಲೂರು ಇದು ಒಂದೇ ಸಾರಿ ಆಗಿರೋದು. ಇದು ಹೊಯ್ಸಳರ ವಾಸ್ತುಶಿಲ್ಪವೇ. ಇದು ನಮ್ಮ ಹಳ್ಳಿ ಕತೆ ಏನು ಹೇಳ್ತಾ ಇದ್ರು ಅಂದರೆ, ಇದನ್ನೇ ಬೇಲೂರು ದೇವಸ್ಥಾನಕ್ಕೆ ಬೇಕು ಅಂತ ಹೊಯ್ಸಳ ಶಿಲ್ಪಿಗಳು ಶಿಲೆ ಹುಡುಕೊಂಡು ಹೋದಂತೆ. ಅಲ್ಲೆಲ್ಲೋ ಶಿಲೆ ಸಿಕ್ಬಿಟ್ಟಿದೆ, ಕೃಷ್ಣ ಶಿಲೆ ಇದು. ಎಲ್ಲ ರೆಡಿ ಮಾಡ್ಕೊಂಡು ಬೇಲೂರು ತಗೊಂಡೋಗಿ ಸಾಕ್ಸೋನು ಬಂದ್ರಂತೆ. ಈ ಜಾಗಕ್ಕೆ ಬಂದಾಗ ಇಲ್ಲಿಂದ ಅಡಗಲಜಿ ಮನೆ ಇತ್ತು ಅಂತ ಹೇಳ್ತಾರೆ. ಅಡಗಲಜಿ ಮನೆ ಅಂದರೆ ದಾರಿಕಾರಿಗೆ ಊಟ ಉಪಚಾರ ಕೊಟ್ಟು ಸುಧಾರಿಸ್ತಕ್ಕಂಥ ಒಂದು ಮನೆಗೆ ಆಗಿನ ಕಾಲದಲ್ಲಿ ಅಡಗಲಜ್ಜಿ, ಈಗಿನ ಕಾಲದಲ್ಲಿ ಹೋಟ್ಲು ಇಂಗ್ಲೀಷ್ ಪದ ಅಂತ ಅಜ್ಜಿ ಮನೆಯಲ್ಲಿ ಎಲ್ಲ ಉಳ್ಕೊಂಡು ಊಟ ತಿಂಡಿ ಮಾಡಿದ್ರು. 1-2 ಜನ ಈ ಪರಮಾತ್ಮನ ಅಳತೆ ತಗೊಂಡೋದ್ರಂತೆ ಬೇಲೂರಿಗೆ. ಇವರು ಹೋಗೋ ಅಷ್ಟೊತ್ತಿಗೆಲ್ಲ ಗರ್ಭಗುಡಿ ರೆಡಿ ಇತ್ತು. ಆ ಗರ್ಭಗುಡಿಗೆ ಇವ್ರು ಅಳತೆಗೂ ಸರಿ ಹೋಗಲ್ಲ. ಬೇರೆ ಎಲ್ಲಿಗೆ ಅಂತ ಬಹುದಿನಗಳವರೆಗೆ ಕೂತು ಚರ್ಚೆ ಮಾಡಿದರು. ಯಾರಿಗೂ ಎಲ್ಲಿಗೂ ಹೊಳೆಯೇ ಇಲ್ಲ. ಕೊನೆಯದಾಗಿ ಬೇಸಿತ್ತು, ಅಜ್ಜಿ ನೀವೇ ಏನಾರ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳೋರು. ಆ ಅಜ್ಜಿ ಇದನ್ನು ಪ್ರತಿಷ್ಠಾಪಿಸಿಂದ ನಮ್ಮ ಊರಿಗೆ ಕೊಂಡಜ್ಜಿ, ಅಜ್ಜಿ ಕೊಂಡ್ಕೊಂಡಂಗೆ ಆಯ್ತು, ಊಟ ತಿಂಡಿ ಎಲ್ಲ ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಇದಿದ್ರು ಇರ್ಬೋದು, ಇಲ್ಲೇ ಇದ್ರು. ಇಷ್ಟು ದೊಡ್ಡ ಮೂರ್ತಿ ಎಲ್ಲ ಇಲ್ಲ ನಾನು ನೋಡೋ ಪ್ರಕಾರ. 900 ವರ್ಷ. ಹೇಳ್ತಾರೆ 40 ವರ್ಷದಿಂದ ಯಾವ ದೇವರಿಗೆ ಇಲ್ಲದೆ ಹೋದ್ರಿ. ಇದು ಪೂರ್ತಿ ಹಿಂದೆ ಮುಂದೆ ಅಂತ ಇಲ್ಲ. ಹಿಂದಿನ ನಮ್ಗೆ ಹೆಂಗೆ ಬೆನ್ನು ಸೊಂಟ ಕಾಲು ಎಲ್ಲ ಉಡುಗೆ ತೊಡುಗೆ ಇದ್ರಿ ಎಲ್ಲ ಪೂರ್ತಿ ಕೈ ಬಂದು 920 ವರ್ಷ. ಯಾವುದೇ ವಿಗ್ರಹ ಹಿಂದೆ ಫ್ಲಾಟ್ ಇರುತ್ತೆ, ಅಚ್ಚು ಎಲ್ಲ ಅಂಟು. ಉಗುರು ಅಷ್ಟು ನೀಟಾಗಿ ಬಿಡ. ವಿಶ್ವಕ್ಕೆ ಸಮಾನವಾದ ಕಲೆ. ನಾವೇನೋ ಅದನ್ನು ಗೊಂದಲ ಅದೆಲ್ಲ ಅಲನ್ನಾಥಪ್ಪ, ಇನ್ನೊಂದು ಹೆಸರು ಅಲ್ಲನಾಥ. ಅಲ್ಲನಾಥಕ್ಕೆ 2 ವಿಧ ಹೇಳ್ತಾರೆ. ಬೇಲೂರಿನವರು ನಮಗೆ ಅಲ್ಲ ಅಂದ್ರಲ್ಲ ಅಂತ. ಒಂದು ತಮಿಳಿನಲ್ಲಿ ಅಳಗನ್ನಾಥ ಅಂತ ಸುಂದರವಾದ ಮೂರ್ತಿ ಹಾಗೆ ಹೇಳ್ತಾರೆ. ಅಲ್ಲನಾಥ ಹೋಯ್ತು. ಈಗ ಲಕ್ಷ್ಮೀ ವರದರಾಜ ಬಲ ಎದೆ ಮೇಲೆ ಬೆಳ್ಳಿದು ಕಾಣ್ತಾ ಇದೆ ನೋಡಿ. ದೇವರ ಬಲ ಎದೆಯ ಮೇಲೆ ಬೆಳ್ಳಿದಿಲ್ವ ಇಷ್ಟಲ್ಲ, ಅದು ಲಕ್ಷ್ಮೀ ವಿಗ್ರಹ. ವಕ್ಷಸ್ಥಲದ ಲಕ್ಷ್ಮೀ ವರದರಾಜ. ಪೀಠ 4 ಅಡಿ, ಪರಮಾತ್ಮ 11 ಅಡಿ, ಒಟ್ಟು 15 ಅಡಿ. ನಮೋ ನಾರಾಯಣ ನಾರಾಯಣ. 15 ಅಡಿನಾ? 15 ಅಡಿ ಇದೆಯಾ? 15 ಅಡಿ ಇದೆ. ಸಖತ್ತಾಗಿದೆ ಮಾತ್ರ.